ಹಾಯ್ ನಮಸ್ತೆ ಗಾಯ್ಸ್. ಹಂಗೆ ವಿಡಿಯೋ ಶುರು ಮಾಡಿದೆ. ಇವತ್ತು ರಿಪಬ್ಲಿಕ್ ಡೇ, ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಿಂಗೆ ಒಂದು 10 ಸಾಲು ಬುಕ್ ಓದಾತಿದ್ದೇನೆ ರೀ. ಹಿಂಗೆ ಒಂದು 10 ಸಾಲು ಶೇಕ್ಸ್ಪಿಯರ್ ಅವರು ಬರೆದಂಥದ್ದು ಒಂದಿಷ್ಟು ಹಂಗೆ ಓದಿದೆ. ಭಾಳ ಚಲೋ ಅನ್ನಿಸ್ತು. ನಿಮ್ಮ ಜೊತೆನೂ ಶೇರ್ ಮಾಡ್ಕೋಬೇಕಂತ ಹೇಳಿ ವಿಡಿಯೋ ಮಾಡತ್ತೇನೆ ನೋಡ್ರಿ. ಶೇಕ್ಸ್ಪಿಯರ್ ಅವರು ಸೆಮಿನಾರ್ ಕೊಡಾಕತ್ತಿದ್ರು. ಎಲ್ಲನೂ ಜನ ಕೂತ್ ಕೇಳಾಕತ್ತಿದ್ರು. ಶೇಕ್ಸ್ಪಿಯರ್ ಅವರಿದ್ರೆ ತಮ್ಮ ಪಾಕೆಟ್ ಒಳಗಿಂದ ಅವರು ರೊಕ್ಕದ ನೋಟ್ ತೆಗೆದು ಮಂದಿಗೆ ತೋರಿಸಿದ್ರು ರೀ. ಹಿಂಗೆ ಕೈ ಎತ್ತಿ ತೋರಿಸಿದ್ರು, ಯಾರಿಗೆ ಬೇಕು ಇದನ್ನು ಅಂಥೇಳಿ. ನೋಟು ಯಾರಿಗೆ ಬೇಕು ಅಂಥೇಳಿ ಕೈ ಎತ್ತಿ ತೋರಿಸ್ದಾಗ ಜನ ನನಗೆ ಬೇಕು ನಿನಗೆ ಬೇಕು ಅಂಥೇಳಿ ಕೈ ಎತ್ತಿದ್ರು ರೀ. ಕೈ ಎತ್ತಿ ನನಗೆ ಬೇಕು ನಿನಗೆ ಬೇಕು ಅಂದೇ ಕೈ ಎತ್ತಿದ್ರು. ಆವಾಗ ಶೇಕ್ಸ್ಪಿಯರ್ ಅವರು ಎಲ್ಲ ಜನದ ಮುಂದೆನೇ ರೊಕ್ಕದ ಥರ ಇರೋ ಇನ್ನೊಂದು ನೋಟು, ಅಂದ್ರೆ ಹಾಳೆ ಇರೋದೇ ಒಂದು ನೋಟ್ ತೊಗೊಂಡು ಕೆಳಗಿಟ್ಟು ಅದ್ರ ಮ್ಯಾಗೆಲ್ಲ ಅಡ್ಡಾಡಿದ್ರು, ಹೊಲಸೆಲ್ಲ ಅದನ್ನು ಹಚ್ಚಿದ್ರು. ಆಮೇಲೆ ಜನ ಅದನ್ನೆಲ್ಲ ನೋಡ್ಕೊತ ಇದ್ದಾರೆ. ಆಮೇಲೆ ಮತ್ತೆ ಕೇಳಿದ್ರು ಅವರು, ಇದನ್ನು ಯಾರಿಗೆ ಬೇಕು, ಹೂ ವಾಂಟ್ಸ್ ದಿಸ್ ಅಂಥೇಳಿ ಇನ್ನೊಮ್ಮೆ ಕೇಳಿದಾಗ ಮತ್ತೆ ಜನ ಅದನ್ನು ನನಗೆ ಬೇಕು ನಿನಗೆ ಬೇಕು ಅಂಥೇಳಿ ಕೈ ಎತ್ತಿದ್ರು. ಆವಾಗ ಶೇಕ್ಸ್ಪಿಯರ್ ಹೇಳಿದರು, ನೋಡ್ರಿ, ರೊಕ್ಕದ ವ್ಯಾಲ್ಯೂ ಎಂಥ ಹೊಲಸ್ನಾಗಿದ್ರೂ ಹೊಲಸು ಆದರೂ ಕೂಡ ಇದರ ವ್ಯಾಲ್ಯೂ ಕಳ್ಕೊಲಿಲ್ಲ. ಸೊ ನೀವು ಕೂಡ ನಿಮ್ಮ ಲೈಫ್ ಒಳಗೆ ಏನೇ ಕಷ್ಟ ಬಂದ್ರೂ ಗಿವ್ ಅಪ್ ಮಾಡ್ದೇನೆ ನಿಮ್ಮ ವ್ಯಾಲ್ಯೂಸ್ ನೀವು ಕಳ್ಕೊಳ್ಳಾರ್ದೆ ಮುಂದೆ ನಡೀರಿ ಅನ್ನೋದು ಇದು ಮಾರಲ್ ಆಫ್ ದ ಸ್ಟೋರಿ ಅಥವಾ ಮಾರಲ್ ಆಫ್ ದ ಶಾರ್ಟ್ ಸ್ಟೋರಿ ಆಗಿತ್ತು. ನಾ ಹೇಳಿದ್ದು ನಿಮಗೆ ತಿಳಿತು, ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು ಗಾಯ್ಸ್.